ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೊಳಕೆ ಹುರುಳಿಕಾಳು ಸಾರು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿ ಕೂಡ. ಇದನ್ನು ನೋಡಿ, ಒಂದು ನೈಟ್ ನೆನೆ ಹಾಕ್ಬಿಟ್ಟು ಮಾರ್ನಿಂಗ್ ಒಂದು ಬಟ್ಟೆನಲ್ಲಿ ಟೈಟಾಗಿ ಕಟ್ಬಿಟ್ಟು ಒಂದು ಆಟ್ ಪ್ಯಾಕಲ್ಲಿ ಹಾಕಿ ಲಾಕ್ ಮಾಡಿಟ್ಬಿಟ್ಟು ನಿಮಗೆ ಒಂದಿನ ಮೊಳಕೆ ಬರುತ್ತೆ. ಅದನ್ನು ನೀವು ಸಾರು ಮಾಡ್ಬೋದು, ಇಲ್ಲ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ನಿಮ್ಗೆ ಯಾವಾಗ ಬೇಕೋ ಅವಾಗ ಸಾರು ಮಾಡ್ಕೋಬೋದು. ನೋಡಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ನಾನಿವತ್ತು ಹುರುಳಿಕಾಳನ್ನ ಮೊಳಕೆ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಇವಾಗ ಹೇಗೆ ಪ್ರಾಸೆಸ್ಸು ಮಾಡೋಣ ನೋಡೋಣ, ಆಯಿತಾ? ನೋಡಿ, 1-2-3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಒಂದು ಕುಕ್ಕರ್ ಇಟ್ಕೊಂಡು ಈ ಹುರುಳಿಕಾಳನ್ನ ಹುರ್ಕೋಬೇಕು. ಸ್ವಲ್ಪ ಜಜ್ಜಿರೋ ಈರುಳ್ಳಿ ಸೇರಿಸ್ಕೊಂಡು ಹುರುಳಿಕಾಳನ್ನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಹುರುಳಿಕಾಳು ಫ್ರೈ ಮಾಡಿದ್ರೆ ಮೊಳಕೆ ಹುರುಳಿಕಾಳು ಟೇಸ್ಟ್ ಇರೋದು. ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಹೀಗೆ ಫ್ರೈ ಮಾಡ್ತಾ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಮತ್ತು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನಾನು. ಕಲ್ಲುಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮೊಳಕೆ ಹುರುಳಿಕಾಳು ಒಂದು 4-5 ವಿಷಲ್ ಬರ್ಸ್ಬೇಕು. ಈ ಕಟ್ಟು ಈ ಮೊಳಕೆ ಹುರುಳಿಕಾಳದ ರಸ ಎಲ್ಲ ಸ್ವಲ್ಪ ಬೆಂದು ಆಚೆ ಬಂದೇನೆ ಸಾರು ಟೇಸ್ಟಿ ಆಗಿರೋದು. ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಇವಾಗ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ 4-5 ವಿಷಲ್ ಬರ್ಸ್ಬೇಕು. ಕುಕ್ಕರ್ ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ, ಟೇಸ್ಟಿ ಆಗಿರುತ್ತೆ. ಇವಾಗ ಚೆನ್ನಾಗಿ ಇದು ಮಾಡಿದ್ಮೇಲೆ ಬಿಸಿ ನೀರಿದೆಯಲ್ಲ, ಬಿಸಿ ನೀರಿದ್ರೆ ಸೇರಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಬೇಯುತ್ತೆ. ಹುರುಳಿಕಾಳು ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಚಿಕ್ಕದಾಗಿದ್ರು ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಚೆನ್ನಾಗಿ ಬೆಂದು ರಸ ಬಿಟ್ಟರೆ ನಿಮಗೆ ಸಾರು ಟೇಸ್ಟಿ ಆಗಿರೋದು. ನೋಡಿ, ಕುಕ್ಕರ್ ಲಾಕ್ ಮಾಡಿಬಿಟ್ಟು ಒಂದು 5-6 ವಿಷಲ್ ಬರ್ಸ್ಕೋಬೇಕು. ಬರ್ಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಮಸಾಲೆ ಏನು ತಯಾರು ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಈ ಸಾರು ಮಾಡಿ ನೋಡಿಪ್ಪ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, 5-6 ವಿಷಲ್ ಬಂದಮೇಲೆ ಅದನ್ನು ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಈಗ ನೋಡಿ ಬೆಂದಿದೆ, ತೋರಿಸ್ತಾ ಇದ್ದೀನಿ. ಕಟ್ಟು ಬಿಟ್ಟಿದೆ, ಮೊಳಕೆ ಹುರುಳಿಕಾಳ್ದು ಕಟ್ಟು ಬಿಟ್ಟಿದೆ. ಹೀಗೊಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಸೇರಿಸ್ಕೊಂಡು ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು 1.5 ಈರುಳ್ಳಿನ ಫ್ರೈ ಮಾಡೋಕ್ಕೆ ಸೇರಿಸ್ಕೊತೀನಿ. ಒಂದು 1/2 ಈರುಳ್ಳಿನ ಹಾಗೆ ಇಟ್ಕೊಂಡಿದ್ದೀನಿ. ಅದೇನಕ್ಕೆ ಅಂತ ಹೇಳ್ತೀನಿ. ನೋಡಿ, 2 ಈರುಳ್ಳಿನಲ್ಲಿ 1.5 ಈರುಳ್ಳಿನ ಇವಾಗ ಇದಕ್ಕೆ ಸೇರಿಸ್ಕೊಂಡಿದ್ದಾಯ್ತು. ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ತುಂಬ ಏನು ಬೇಕಾಗಿಲ್ಲ. ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಮಿಕ್ಕಿದ ಅರ್ಧ ಈರುಳ್ಳಿ ಇತ್ತಲ್ವಾ, ಅದನ್ನ ರಾ ಆಗಿ ಸೇರಿಸ್ಕೋಬೇಕು. ಹಸಿಯಾಗಿ ಸೇರಿಸ್ಕೊಂಡ್ರೆ ನಿಮಗೆ ಸಾರು ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಮಾಡ್ತಾ ಇದ್ರು ಈ ಥರ. ಸೇರಿಸ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು. ತುಂಬ ಖಾರ ಹಾಕಬೇಡಿ, ತುಂಬ ಖಾರ ಇದ್ರೆ ಈ ಸಾರು ಚೆನ್ನಾಗಿರಲ್ಲ. ಮತ್ತು ಇದಕ್ಕೊಂದು 3-4 ಸ್ಪೂನ್ ಧನಿಯಾ ಪೌಡ್ರು. ನಿಮಗೆ ಸಾರು ಏನಾದ್ರು ಜಾಸ್ತಿ ಬೇಕು ಅಂದಾಗ ಇದ್ರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಧನಿಯಾ ಪೌಡ್ರು ಮತ್ತು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಜಾಸ್ತಿ ಮಾಡಿಕೊಂಡ್ರೆ ಸಾರು ಜಾಸ್ತಿ ಮಾಡ್ಬೋದು. ಇವಾಗ ಇದನ್ನ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ತೊಗೊಂಬರ್ತೀನಿ. ನೋಡಿ, ಹುರುಳಿಕಾಳೆಲ್ಲ ಬೆಂದಿದೆ. ಇವಾಗ ನಾನು ಇದಕ್ಕೆ ಆಲೂಗೆಡ್ಡೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬಿಳಿ ಬದನೆಕಾಯಿ ಬರ್ತಲ್ಲ, ಅದನ್ನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಲೆಂತಿಯಾಗಿರುತ್ತಲ್ವಾ ವೈಟ್ ಬದನೆಕಾಯಿ, ಅದನ್ನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ಅದಿಲ್ಲ, ಬರೀ ನಾನು ಆಲೂಗೆಡ್ಡೆ ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸಿಮ್ಮಲ್ಲಿ ಬೇಯಕ್ಕೆ ಇಟ್ಬಿಟ್ಟು ನಾವು ನೆಕ್ಸ್ಟ್ ಇನ್ನೊಂದು ಮಸಾಲೆ ತಯಾರು ಮಾಡೋಣ. ಒಂದು ಬೌಲ್ಗೆ ಅಷ್ಟು ತೆಂಗಿನ ತುರಿ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಮತ್ತು ಲವಂಗ, ಚಕ್ಕೆ ಖಾಲಿಯಾಗಿದೆ. ಚಕ್ಕೆ ಪೌಡರ್ ಇದೆ ನನ್ನ ಹತ್ರ, ಅದನ್ನು ಯೂಸ್ ಮಾಡ್ಕೊತೀನಿ. ಇವಾಗ ಒಂದು 1/4 ಸ್ಪೂನು ಚಕ್ಕೆ ಪೌಡ್ರು ತಗೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಶುಂಠಿ, ಲವಂಗ, ಚಕ್ಕೆ. ನೋಡಿ, ಚಕ್ಕೆ ಪೌಡರ್ ಹಾಕ್ಕೊತಾ ಇದ್ದೀನಿ. ತೆಂಗಿನ ತುರಿ 1 ಬಟ್ಲು, ಒಂದು 4-5 ಲವಂಗ, ಸ್ವಲ್ಪ ಚಕ್ಕೆ ಪೌಡರು ಇಲ್ಲ ಚಕ್ಕೆ ಮತ್ತು ಶುಂಠಿ, ಇಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ನಂತರ ಇದಕ್ಕೆ 1 ಸ್ಪೂನ್ ಹುರಿಗಡಲೆ ಚಟ್ನಿಗೆ ಹಾಕ್ತೀವಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಗಸಗಸೆ ಸೇರಿಸ್ಕೊತಾ ಇದ್ದೀನಿ. ಗಸಗಸೆ ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ಮತ್ತು 1 ಟೊಮೆಟೊ ಸೇರಿಸಿ ರುಬ್ಕೊಂಡು ಪೇಸ್ಟ್ ತೊಗೊಂಬಂದು ಇದಕ್ಕೆ ಸೇರಿಸ್ಬಿಟ್ಟು ಲಾಕ್ ಮಾಡಿ 1 ವಿಷಲ್ ಬರ್ಸಿದ್ರೆ ನಿಮಗೆ ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆಗೆ, ಹೀಗೆ ಸಕ್ಕತ್ತಾಗಿರುತ್ತೆ. ಮತ್ತು ರೈಸ್ಗೆ ಮತ್ತು ರಾಗಿ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆಗೆ ಸೂಪರ್ ಆಗಿರುತ್ತೆ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪುದೀನ ಸೇರಿಸಿದ್ರೆ ಅದು ಒಂದು ಬೇರೆ ಟೇಸ್ಟ್ ಬರುತ್ತೆ. ಒಂದ್ಸರಿನೂ ಬರೀ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿ ನೋಡಿ. ಇನ್ನೊಂದು ಸರಿ ಮಾಡುವಾಗ ಸ್ವಲ್ಪ ಪುದೀನ ನೋಡಿ, ನಿಮ್ಗೆ ಟೇಸ್ಟ್ ಡಿಫರ್ ಆಗಿರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಆ ಟೇಸ್ಟಲ್ಲಿ ಮಾಡಿ. ಇದಕ್ಕೆ ಬೆಳ್ಳುಳ್ಳಿ ಸೇರಿಸೋದು ಬೇಡ, ಬೆಳ್ಳುಳ್ಳಿ ಸೇರಿಸಿದ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಇಲ್ದಿರೇನೆ ಬರೀ ಶುಂಠಿ ಸೇರಿಸಿ ಮಾಡಿ ನೋಡಿ. ಇವಾಗ 1 ವಿಷಲ್ ಕೂಗಿದ್ರೆ ಸಾಕು, ಸಾರು ರೆಡಿ ಆಗಿಬಿಡುತ್ತೆ.
ನೀವು ಮಾಡಿ ನೋಡಿಪ್ಪ. ನನ್ನ ಚಾನಲ್ ಯಾರ್ಯಾರು ಇಷ್ಟಪಡ್ತೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಪ್ಪ. ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಎಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಆಯಿತಾ. ನಾನಿನ್ನು ಒಳ್ಳೊಳ್ಳೆ ರೆಸಿಪಿಗಳನ್ನ ನನ್ನ ಮುಂದೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಈ ಸಾರು ತುಂಬ ಗಟ್ಟಿದ್ರೆ ಚೆನ್ನಾಗಿರಲ್ಲ, ಇನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ಬಂದರೆ ಸಾಕು. ಇವಾಗ ಆಲ್ರೆಡಿ ಬೆಂದಿದೆ ಕಾಳು, ಒಂದು ವಿಷಲ್ ಬಂದರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ನೋಡಿ. ವಿಷಲ್ ಬಂದಿದ್ದಾಯಿತು. ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ ಈ ಸಾರು, ಮಾಡಿ ನೋಡಿ. ಬಿಸಿ ಬಿಸಿ ರಾಗಿ ಮುದ್ದೆಗೆ ತೆಳುವಾಗಿ ಮಾಡಿಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ನೋಡಿ. ಹೇಗಿದೆ ಸಾರು, ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ಥ್ಯಾಂಕ್ ಯು.